ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಲ್ಲಿಸಿದ್ದ ರಿಟ್ ಅರ್ಜಿಯನ್ನು ಕರ್ನಾಟಕ ಹೈಕೋರ್ಟ್ ವಜಾಗೊಳಿಸಿದ್ದನ್ನು ತಮ್ಮ ರಾಜಕೀಯ ಲಾಭಕ್ಕಾಗಿ ಹರಿಯಾಣ ವಿಧಾನಸಭಾ ಚುನಾವಣೆಯಲ್ಲಿ ಬಳಸಿಕೊಂಡಂತಹ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಖತ್ತಾಗಿಯೇ ತಿರುಗೇಟನ್ನು ಕೊಟ್ಟಿದ್ದಾರೆ, ಸವಾಲುಗಳನ್ನು ಹಾಕಿದ್ದಾರೆ. ಪ್ರಧಾನಿ ಮೋದಿಯವರ ಆತ್ಮಸಾಕ್ಷಿಯ ಬಗ್ಗೆ ಪ್ರಶ್ನೆಯನ್ನು ಕೇಳಿದ್ದಾರೆ, ಎಚ್ ಡಿ ಕುಮಾರಸ್ವಾಮಿಯ ಬಗ್ಗೆ ಪ್ರಶ್ನೆಯನ್ನು ಕೇಳಿದ್ದಾರೆ, ಏಡ್ಸ್ ಟ್ರ್ಯಾಪ್ ಗಿರಾಕಿ ಮುನಿರತ್ನ ಬಗ್ಗೆ ಪ್ರಶ್ನೆಗಳನ್ನು ಕೇಳಿದ್ದಾರೆ. ನೇರ ಚರ್ಚೆಗೆ ಬರುವಂತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಸಿದ್ದರಾಮಯ್ಯನವರು ಸವಾಲನ್ನು ಹಾಕಿದ್ದಾರೆ. ಬಹುಶಃ ದೇಶದ ರಾಜಕಾರಣದಲ್ಲಿ ಮುಖ್ಯಮಂತ್ರಿಯೊಬ್ಬರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಇಂತಹ ಸವಾಲುಗಳನ್ನು ಹಾಕಬಹುದು ಅಂತ ಹೇಳಿದ್ರೆ ಅದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾತ್ರ. ಏನು ಹೇಳಿದ್ದಾರೆ ಸಿದ್ದರಾಮಯ್ಯನವರು? ತಿರುಗೇಟನ್ನು ಕೊಟ್ಟಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ. ಭ್ರಷ್ಟಾಚಾರದ ಆರೋಪದ ಕಳಂಕ ಮೆತ್ತಿಕೊಂಡಿಲ್ಲದ ಒಬ್ಬನೇ ಒಬ್ಬ ನಾಯಕನನ್ನ ಕರ್ನಾಟಕದ ಬಿಜೆಪಿಯಲ್ಲಿ ನೀವೇನಾದರೂ ತೋರಿಸಿದ್ರೆ ನಿಮ್ಮನ್ನ ಕರ್ನಾಟಕಕ್ಕೆ ಗೌರವದಿಂದ ಕರೆಸಿ ಸಾರ್ವಜನಿಕವಾಗಿ ಸನ್ಮಾನ ಕಾರ್ಯಕ್ರಮವನ್ನು ಏರ್ಪಡಿಸುತ್ತೇವೆ. ದೂರದ ಊರಲ್ಲಿ ಕೂತು ಗಾಳಿಯಲ್ಲಿ ಗುಂಡು ಹೊಡೆಯಬೇಡಿ, ನೇರ ಚರ್ಚೆಗೆ ಬನ್ನಿ ಅಂತೇಳಿ ಸಿದ್ದರಾಮಯ್ಯನವರು ಸವಾಲನ್ನು ಹಾಕಿದ್ದಾರೆ. ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಹುದ್ದೆಯನ್ನ 2,500 ಕೋಟಿ ರೂಪಾಯಿಗಳಿಗೆ ಹರಾಜು ಹಾಕಿ ಹಣ ಪೀಕಿದ್ದಾರೆ ಎಂಬ ಆರೋಪವನ್ನು ಸ್ವಪಕ್ಷದ ನಾಯಕರಿಂದಲೇ ಎದುರಿಸುತ್ತಿರುವ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಭ್ರಷ್ಟಾಚಾರದ ಬಗ್ಗೆ ಮಾತನಾಡುವಂತಹ ನೈತಿಕತೆ ಏನಿದೆ ಅಂತೇಳಿ ಪ್ರಶ್ನೆಯನ್ನು ಮಾಡಿದ್ದಾರೆ. ಯತ್ನಾಳ್ ಅವರು ಆರೋಪವನ್ನು ಮಾಡಿದರು, ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ದೇ 2,500 ಕೋಟಿ ರೂಪಾಯಿ ಸಂದಾಯ ಮಾಡುವುದರ ಮುಖಾಂತರ. ನನ್ನ ಹತ್ರನೂ ಕೂಡ 2,500 ಕೋಟಿ ರೂಪಾಯಿ ದುಡ್ಡು ಕೊಡಿ ಅಂತ ಕೇಳಿದ್ರು. ನನ್ನ ಹತ್ರ ಅಷ್ಟು ದುಡ್ಡಿಲ್ಲ, ಹಾಗಾಗಿ ನಾನು ಮುಖ್ಯಮಂತ್ರಿ ಆಗಿಲ್ಲ ಅಂಥೇಳಿ ಯತ್ನಾಳ್ ಅವರೇ ಬಿಜೆಪಿಯ ವಿರುದ್ಧವೇ ಆರೋಪವನ್ನು ಮಾಡಿದರು. ಯಡಿಯೂರಪ್ಪ ಅವರನ್ನು ಬಿಜೆಪಿಯಲ್ಲಿ ಮುಖ್ಯಮಂತ್ರಿ ಮಾಡಿದ್ಯಾರು? ಇದೇ ಪ್ರಧಾನಿ ಮೋದಿ ಮತ್ತು ಮೋದಿಯ ಗೆಳೆಯ ಅಮಿತ್ ಶಾ. ಕ್ರಮ ಕೈಗೊಳ್ಳಲಿಲ್ಲ ಮೋದಿ. ತಮ್ಮ ಪಕ್ಷದ ಮುಖ್ಯಮಂತ್ರಿ ಹುದ್ದೆಯನ್ನು ಮಾರಾಟ ಮಾಡಲಾಗಿದೆ ಎಂದು ರಾಜ್ಯದ ಬಿಜೆಪಿ ಶಾಸಕರೊಬ್ಬರು ಬಹಿರಂಗವಾಗಿ ಆರೋಪಿಸಿದ್ದರು. ಅವರ ಮೇಲೆ ಕ್ರಮ ಇಲ್ಲ. ದಿನ ಬೆಳಗಾದರೆ ಭ್ರಷ್ಟಾಚಾರದ ಆರೋಪದ ಕೆಸರೆರಚಾಟದಲ್ಲಿ ತೊಡಗಿರುವ ಬಿಜೆಪಿ ಶಾಸಕರ ವಿರುದ್ಧವೂ ಕ್ರಮ ಇಲ್ಲ. ನರೇಂದ್ರ ಮೋದಿ ಅವರೇ, ಈ ಮೌನಕ್ಕೆ, ಈ ನಿಷ್ಕ್ರಿಯತೆಗೆ ಏನು ಕಾರಣ? ಈ ಭ್ರಷ್ಟಾಚಾರದಲ್ಲಿ ನೀವು ಭಾಗಿದಾರರೆಂದು ತಿಳಿದುಕೊಳ್ಳಬಹುದೇ? ನಮ್ಮ ಸರ್ಕಾರದ ವಿರುದ್ಧ ಭ್ರಷ್ಟಾಚಾರದ ಆರೋಪ ಹೊರಿಸಿ ಭಾಷಣ ಮಾಡುತ್ತಿರುವ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೇ, ಭ್ರಷ್ಟಾಚಾರದ ಕಳಂಕ ಮೆತ್ತಿಕೊಂಡಿಲ್ಲದ ಒಬ್ಬನೇ ಒಬ್ಬ ಬಿಜೆಪಿ ನಾಯಕನನ್ನು ಕರ್ನಾಟಕ ಬಿಜೆಪಿಯಲ್ಲಿ ನೀವು ತೋರಿಸಿದ್ರೆ ನಿಮ್ಮನ್ನು ಕರ್ನಾಟಕಕ್ಕೆ ಗೌರವದಿಂದ ಕರೆಸಿ ಸಾರ್ವಜನಿಕವಾಗಿ ಸನ್ಮಾನ ಕಾರ್ಯಕ್ರಮವನ್ನು ಏರ್ಪಡಿಸುತ್ತೇವೆ ಅಂಥೇಳಿ. ಅಂದರೆ ಕರ್ನಾಟಕ ಬಿಜೆಪಿಯಲ್ಲಿ ಒಬ್ಬ ಲೀಡರು ಈತನ ವಿರುದ್ಧ ಒಂದೇ ಒಂದು ಭ್ರಷ್ಟಾಚಾರದ ಎಲಿಗೇಷನ್ ಇಲ್ಲ ಅಂಥೇಳಿ ನೀವೇನಾದರೂ ತೋರಿಸ್ಕೊಟ್ರೆ ನಿಮಗೆ ಕರ್ನಾಟಕಕ್ಕೆ ಭವ್ಯ ಸ್ವಾಗತವನ್ನು ನೀಡಿ, ಅದ್ಧೂರಿ ಸ್ವಾಗತವನ್ನು ನೀಡಿ ನಿಮಗೆ ಕರ್ನಾಟಕದಲ್ಲೇ ಸಾರ್ವಜನಿಕ ವೇದಿಕೆಯಲ್ಲಿ ಸನ್ಮಾನ ಮಾಡಲಾಗುತ್ತೆ. ಏನು ಅಂತ ಹೇಳಿದ್ರೆ ಮೋದಿಯವರು ಇಂತಹ ಒಬ್ಬ ನಾಯಕ ಕರ್ನಾಟಕ ಬಿಜೆಪಿಯಲ್ಲಿ ಇವನು ಭ್ರಷ್ಟಾಚಾರದ ಆರೋಪವನ್ನು ಹೊತ್ತಿಲ್ಲ ಅಂಥೇಳಿ ತೋರಿಸ್ಕೊಟ್ಟಿದ್ದಾರೆ ಅಂಥೇಳಿ ಸನ್ಮಾನ ಮಾಡ್ತೀವಿ ಅಂಥೇಳಿ ಹೇಳಿದ್ದಾರೆ ಸಿದ್ದರಾಮಯ್ಯನವರು. ಎಂಥ ಸವಾಲು ನೋಡಿ. ಮುಂದುವರೆದ ಪಾಯಿಂಟ್ ವೆರಿ ಇಂಪಾರ್ಟೆಂಟ್. ಗಣಿಗಾರಿಕೆಗಾಗಿ ಕಾನೂನು ಬಾಹಿರವಾಗಿ ಭೂಮಿ ಮಂಜೂರು ಮಾಡಿರುವ 100 ಕೋಟಿ ರೂಪಾಯಿ ಹಗರಣದ ಆರೋಪ ಎದುರಿಸ್ತಾ ಇರುವಂತಹ ಎಚ್ ಡಿ ಕುಮಾರಸ್ವಾಮಿ ಅವರನ್ನು ಕೇಂದ್ರ ಸಂಪುಟಕ್ಕೆ ಸೇರಿಸಿಕೊಂಡಿರುವ ನಿಮಗೆ ಇತರರ ವಿರುದ್ಧ ಭ್ರಷ್ಟಾಚಾರದ ಆರೋಪ ಮಾಡುವಾಗ ಆತ್ಮಸಾಕ್ಷಿ ಚುಚ್ಚುವುದಿಲ್ವಾ? ಈ ಹಗರಣಕ್ಕೆ ಸಂಬಂಧಿಸಿದಂತೆ ನ್ಯಾಯಾಲಯಕ್ಕೆ ಆರೋಪ ಪಟ್ಟಿ ಸಲ್ಲಿಸಲು ಚಾರ್ಜ್ ಶೀಟ್ ಕರ್ನಾಟಕ ಲೋಕಾಯುಕ್ತರು ಕೋರಿರುವ ಅನುಮತಿಯ ಬಗ್ಗೆ ಘನತೆವೆತ್ತ ರಾಜ್ಯಪಾಲರು ಕಣ್ಣು ಮುಚ್ಚಿಕೊಂಡಿರುವುದಕ್ಕೆ? ಅವರ ಮೇಲೆ ಒತ್ತಡ ಹೇರುತ್ತಿರುವವರು ಯಾರು? ಪ್ರಧಾನಿ ನರೇಂದ್ರ ಮೋದಿ ಅವರೇ, ಕಳೆದ 11 ವರ್ಷಗಳಲ್ಲಿ ನಿರಂತರವಾಗಿ ನಿಮ್ಮ ಕಾರ್ಯಾಲಯದ ವಾಷಿಂಗ್ ಮಿಷಿನ್ ಕೆಲಸ ಮಾಡುತ್ತಿರುವುದನ್ನು ಈ ದೇಶ ಗಮನಿಸ್ತಾ ಇದೆ. ನಿಮ್ಮಿಂದಲೇ ಭ್ರಷ್ಟಾಚಾರದ ಆರೋಪಕ್ಕೆ ಒಳಗಾಗಿರುವಂತಹ ವಿರೋಧ ಪಕ್ಷ ಮೋದಿಯವರು ಯಾರನ್ನ ಭ್ರಷ್ಟರು ಅಂತೇಳಿ ಕರೆದ್ರು ಆ ವಿರೋಧ ಪಕ್ಷದ ನಾಯಕರೆಲ್ಲ ವಾಷಿಂಗ್ ಮಿಷಿನ್ ರೀತಿಯಲ್ಲಿ ಪರಮ ಪ್ರಾಮಾಣಿಕರನ್ನಾಗಿ ಮಾಡುತ್ತಿರುವ ನಿಮ್ಮ ಚಾಕಾಚಕ್ಯತೆಗೆ ಶಹಬಾಸ್ ಅನ್ನಲೇಬೇಕು. ಅಧಿಕೃತ ಮಾಹಿತಿಯ ಪ್ರಕಾರವೇ 2014ರಿಂದ ಇಲ್ಲಿಯವರೆಗೆ ಭ್ರಷ್ಟಾಚಾರದ ಆರೋಪ ಹೊತ್ತಿರುವ 25 ವಿರೋಧ ಪಕ್ಷದ ನಾಯಕರು ಬಿಜೆಪಿಯನ್ನು ಸೇರಿದ್ದಾರೆ. ಇವರಲ್ಲಿ 23 ಪಕ್ಷದ ನಾಯಕರನ್ನ ಭ್ರಷ್ಟಾಚಾರದ ಆರೋಪಗಳಿಂದ
ಕೇಂದ್ರ ತನಿಖಾ ಸಂಸ್ಥೆಗಳು, ಅದು ಇಡಿ ಇರ್ಬೋದು, CBI ಇರ್ಬೋದು, IT ಇರ್ಬೋದು, ಕೇಂದ್ರ ತನಿಖಾ ಸಂಸ್ಥೆಗಳೇ ಮುಕ್ತಗೊಳಿಸಿವೆ. ಹಿಮಂತ ಶರ್ಮಾ, ಸುವೇಂದು ಅಧಿಕಾರಿ, HD ಕುಮಾರಸ್ವಾಮಿ, ಅಜಿತ್ ಪವಾರ್, ಅಶೋಕ್ ಚವ್ಹಾಣ್, ನಾರಾಯಣ ರಾಣೆ, ಪ್ರತಾಪ್ ಸರ್ನಾಯಕ್ ಅವರಿಂದ ಹಿಡಿದು ಇತ್ತೀಚಿನ ಏಡ್ಸ್ ಟ್ರ್ಯಾಪ್ ಗಿರಾಕಿ ಮುನಿರತ್ನವರೆಗೆ ಎಷ್ಟೊಂದು ಭ್ರಷ್ಟರನ್ನ ವಾಷಿಂಗ್ ಮೆಷಿನ್ನಲ್ಲಿ ತೊಳೆದು ನೀವು ಕ್ಲೀನ್ ಮಾಡಿಲ್ಲ. ಇವೆಲ್ಲ ಕೇವಲ ಧರ್ಮಾರ್ಥ ಸೇವೆಯೇ ಪ್ರಧಾನಿಗಳೇ? ಪ್ರಧಾನಿ ನರೇಂದ್ರ ಮೋದಿ ಅವರೇ, ನಿಮ್ಮ ಪಕ್ಷದ ಖಜಾನೆಗೆ ಸಂದಾಯವಾಗಿರುವ ಚುನಾವಣಾ ಬಾಂಡುಗಳ ಹಿಂದಿನ ಕೊಡುಗೈದಾನಿಗಳು ಯಾರು? ಅವರು ಕೊಟ್ಟದ್ದೆಷ್ಟು? ಅದಕ್ಕಾಗಿ ಅವರು ಪಡೆದದ್ದೆಷ್ಟು? ಡೊನೇಷನ್ ಕೊಟ್ರಲ್ಲ ಕಾರ್ಪೊರೇಟ್ ಕಂಪನಿಗಳು, ಪುಕ್ಸಟೆ ಡೊನೇಷನ್ ಕೊಟ್ರ BJPಗೆ? ಏನಾದರೂ ಲಾಭ ಮಾಡಿಕೊಟ್ಟಿದಾರಲ್ಲ, ಆ ಲಾಭ ಏನು ಎನ್ನುವಂಥ ಪ್ರಶ್ನೆಯನ್ನು ಕೇಳಿದ್ದಾರೆ. ಇಡೀ ದೇಶದ ಕಣ್ಣ ಮುಂದೆ ಇದೆ. ನಿಮ್ಮ 11 ವರ್ಷಗಳ ಅವಧಿಯಲ್ಲಿ ಬ್ಯಾಂಕ್ ಲೂಟಿಗೈದವರು ದೇಶ ಬಿಟ್ಟು ಓಡಿ ಹೋಗಲು ದಾರಿ ಮಾಡಿಕೊಟ್ಟವರು ಯಾರು? ಅದಾನಿ, ಅಂಬಾನಿ ಅವರ ಸಂಪತ್ತು ಎಷ್ಟು ಹೆಚ್ಚಳವಾಯಿತು? ಬಡವರ ಗಳಿಕೆ ಎಷ್ಟು ಕಡಿಮೆ ಆಯಿತು? ನೀವು ಭ್ರಷ್ಟಾಚಾರದ ಬಗ್ಗೆ ಚರ್ಚೆ ಪ್ರಾರಂಭಿಸಿರುವುದನ್ನು ನೋಡಿ ಸಂತೋಷವಾಯಿತು. ನನ್ನ ವಿರುದ್ಧ ಭ್ರಷ್ಟಾಚಾರದ ಸುಳ್ಳು ಆರೋಪಗಳನ್ನು ಮಾಡಿ ಕುಣಿದಾಡುತ್ತಿರುವ ಪಾತ್ರಧಾರಿಗಳನ್ನಷ್ಟೇ. ಪಾತ್ರಧಾರಿ ಯಾರು? ಮಿಸ್ಟರ್ HD ಕುಮಾರಸ್ವಾಮಿ. ರಾಜ್ಯದ ಜನ ನೋಡಿದ್ದಾರೆ, ಆದರೆ ಇದರ ಹಿಂದಿರುವ ಸೂತ್ರಧಾರಿ ಯಾರು ಎನ್ನುವುದು ಜನರಿಗೆ ಗೊತ್ತಾಗಲಿ. ಜೊತೆಗೆ TJ ಅಬ್ರಾಮ್, ಸ್ನೇಹಮಯಿ ಕೃಷ್ಣ, ಪ್ರದೀಪ್ ಕುಮಾರ್ ಇವರ ಹಿಂದಿನ ಪೋಷಕರು ಯಾರು ಅಂತ ಹೇಳಿದ್ರೆ ಈಗ ಜನಕ್ಕೆ ಗೊತ್ತಾಗ್ತಾ ಇದೆ. ದಿಸ್ ಈಸ್ ಮಿಸ್ಟರ್ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅಂತೇಳಿ. ಮೋದಿ ಅವರೇ, ದೂರದ ಊರಲ್ಲಿ ಕೂತು ಗಾಳಿಯಲ್ಲಿ ಗುಂಡು ಹೊಡೆಯಬೇಡಿ. ನೇರ ಚರ್ಚೆಗೆ ನೀವು ಸಿದ್ಧರಿದ್ದರೆ ನಾನೂ ಸಿದ್ಧ ಅಂತೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಸವಾಲನ್ನು ಹಾಕಿದ್ದಾರೆ. ಇಲ್ಲಿ ವೆರಿ ಇಂಪಾರ್ಟೆಂಟ್, ಕರ್ನಾಟಕದ ವಿಚಾರಕ್ಕೆ ಬರೋದಾದರೆ ಒಂದು ಯತ್ನಾಳ್ ಮಾಡಿರುವಂತಹ ಆರೋಪ. ಯತ್ನಾಳ್ ಆರೋಪ, ಒಂದು ವೇಳೆ BJPಯಲ್ಲಿ ಬಿಟ್ಟು ಬೇರೆ ಪಕ್ಷದ ಶಾಸಕರೇನಾದರೂ ಮಾಡಿದಿದ್ರೆ ಇಷ್ಟೊತ್ತಿಗೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟು, CBI, ED, ಈ ದೇಶದ ಎಲ್ಲ ತನಿಖಾ ಸಂಸ್ಥೆಗಳು ಕೂಡ ತನಿಖೆ ಮಾಡ್ತಾ ಇದ್ವು. 2,500 ಕೋಟಿ ರೂಪಾಯಿಗೆ ಹರಾಜಾಗಿದೆ ಅಂತೇಳಿ ಇದೇ ಯತ್ನಾಳ್ ಯಡಿಯೂರಪ್ಪ ವಿರುದ್ಧ ಆರೋಪವನ್ನು ಮಾಡಿದ್ದು. ದುಡ್ಡು ಕೊಟ್ಟು ಮಂತ್ರಿಗಳಾಗಿದ್ದಾರೆ BJPಯಲ್ಲಿ, ದುಡ್ಡು ಕೊಟ್ಟು ಮುಖ್ಯಮಂತ್ರಿಗಳಾಗಿರೋದು ಅಂತೇಳಿ. ಅಂದರೆ ಮೋದಿ ಮತ್ತು ಶಾ ಅಲ್ಲಿಗೆ ಯತ್ನಾಳ್ ಆರೋಪದ ಪ್ರಕಾರ, ಯಾಕಂತ ಹೇಳಿದ್ರೆ ಅವರೇ ಸಚಿವರನ್ನು ಡಿಸೈಡ್ ಮಾಡಿದ್ದು ಅವರೇ, ಮುಖ್ಯಮಂತ್ರಿಗಳನ್ನು ಡಿಸೈಡ್ ಮಾಡಿದ್ದು ಕೂಡ ಅವರೇ. ಸೊ ಆ ಅರ್ಥದಲ್ಲಿ ಯತ್ನಾಳ್ ಆರೋಪದ ಪ್ರಕಾರ 2,500 ಕೋಟಿ ರೂಪಾಯಿಯನ್ನು ತಗೊಂಡಿದ್ಯಾರು? ಹಾಗಾದರೆ ತಗೊಂಡಿದ್ಯಾರು? ಯಾರ ಪಾಲಾಯಿತು ಎನ್ನುವಂಥದ್ದು. ಕುಮಾರಸ್ವಾಮಿ ವಿಚಾರ ನೋಡಿ, ಕುಮಾರಸ್ವಾಮಿ ವಿರುದ್ಧ ತನಿಖೆ ಆಗಿ ಆರೋಪ ಪಟ್ಟಿ ಸಲ್ಲಿಕೆ ಆಗಬೇಕು ಕೋರ್ಟಿಗೆ. ಗವರ್ನರ್ ಬಳಿಯಲ್ಲಿ ಕಳೆದ 1 ವರ್ಷದಿಂದ ಆ ಕಡತ ಹಂಗೇ ಬಾಕಿ ಇದೆ. ಇನ್ನೂ ಗವರ್ನರ್ ಇನ್ನೂ ಪರ್ಮಿಷನ್ ಕೊಟ್ಟಿಲ್ಲ HD ಕುಮಾರ್. ಬಟ್ ಈ HD ಕುಮಾರಸ್ವಾಮಿ ಅವರು ತಮ್ಮಷ್ಟು ಪರಮ ಪ್ರಾಮಾಣಿಕ ರಾಜಕಾರಣಿ ಯಾರೂ ಇಲ್ಲ ಎನ್ನುವ ಲೆವೆಲ್ಗೆ ಪೋಸನ್ನು ಕೊಡ್ಕೊಂಡು, ಬಿಲ್ಡಪ್ ಅನ್ನು ಕೊಡ್ಕೊಂಡು, ಅವರ ಮಗ ನಿಖಿಲ್ ಕುಮಾರಸ್ವಾಮಿ ನಮ್ಮಪ್ಪ ಯಾವುದೇ ತಪ್ಪು ಮಾಡಿಲ್ಲ ಅನ್ನೋ ಲೆವೆಲ್ಗೆ ನಾನೊಬ್ಬ ದೊಡ್ಡ ಜನನಾಯಕ ಅಂಥೇಳಿ ಹಾದಿ ಬೀದಿಯಲ್ಲೆಲ್ಲ ಓಡಾಡ್ತಾ ಇದ್ದಾರೆ. ಆತ್ಮಸಾಕ್ಷಿ ಬೇಕಲ್ಲ ನರೇಂದ್ರ ಮೋದಿಗೆ, ಹೇಳಬೇಕಲ್ಲ ಗವರ್ನರ್ಗೆ, ಅಮಿತ್ ಶಾ ಹೇಳಬೇಕಲ್ಲ. ಅಮಿತ್ ಶಾ ಗೃಹ ಸಚಿವರು, ರಾಜ್ಯಪಾಲರು ಉತ್ತರದಾಯಿ ಆಗಿರುವಂಥದ್ದು ಕೇಂದ್ರ ಗೃಹ ಸಚಿವಾಲಯಕ್ಕೆ, ಹೇಳಬೇಕಲ್ಲ ಗೃಹ ಸಚಿವರು ರಾಜ್ಯಪಾಲರಿಗೆ. HD ಕುಮಾರಸ್ವಾಮಿ ಕರ್ನಾಟಕದಲ್ಲಿ 550 ನಕಲಿ ಫ್ರಾಡ್ ಬೋಗಸ್ ಕಂಪನಿಗೆ 550 ಎಕರೆ ಗಣಿಭೂಮಿಯಲ್ಲಿ ಅನುಮತಿ ಕೊಟ್ಟಂತಹ ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ. ದಾಖಲೆಗಳಿವೆ ಅನುಮತಿ ಕೊಟ್ಟಿರುವಂಥದ್ದು. ಹೇಗೆ ರಾಜ್ಯಪಾಲರು ಇನ್ನೂ ಕೂಡ ಅದನ್ನು ಹಾಗೆ ಇಟ್ಕೊಂಡಿದ್ದಾರೆ? ಹೇಗೆ ಮೋದಿ ಕುಮಾರಸ್ವಾಮಿಯನ್ನು ತಮ್ಮ ಕ್ಯಾಬಿನೆಟ್ನಲ್ಲಿ ಸಚಿವರನ್ನಾಗಿ ಮಾಡಿದ್ದಾರೆ? ಯಾವ ನೈತಿಕತೆ ಬಗ್ಗೆ ನರೇಂದ್ರ? ಖಂಡಿತವಾಗಿ ಆತ್ಮಸಾಕ್ಷಿ ಅಂದರೆ ಏನು ಅಂತ ಹೇಳಿದ್ರೆ, ಮೋದಿಯವರು ಬೇರೆಯವ್ರ ಬಗ್ಗೆ ಮಾತಾಡ್ತಿದ್ದಾರೆ ಅಂತ ಹೇಳಿದ್ರೆ ಮೋದಿಗೆ ಅನಿಸ್ಬೇಕಲ್ಲ, ನಾನು ನನ್ನ ಕ್ಯಾಬಿನೆಟ್ನಲ್ಲಿ ಎಂತೆಂಥ ಭ್ರಷ್ಟಾಚಾರದ ಆರೋಪಗಳನ್ನು ಹೊತ್ತಿರುವಂತಹ ಮಹಾಮಹಿಮ ರಾಜಕಾರಣಿಗಳು ಇದ್ದಾರೆ ಅಂಥೇಳಿ. ಜೊತೆಗೆ ವಾಷಿಂಗ್ ಮಿಷಿನ್ ಮುನಿರತ್ನ ನಾಯ್ಡು, ಜೊತೆಗೆ ಅಜಿತ್ ಪವಾರ್ ವಿರುದ್ಧ ಆರೋಪ ಮಾಡಿದ್ರು, ಸೊಸೈಟಿ ಹಗರಣ ಆಗಿದೆ, ಇರಿಗೇಷನ್ ಹಗರಣ ಆಗಿದೆ ಅಂಥೇಳಿ. ಅದೇ ಅಜಿತ್ ಪವಾರ್ ಉಪಮುಖ್ಯಮಂತ್ರಿ ಕರ್ನಾಟಕದಲ್ಲಿ ನೋಡಿ. ಇದೇ ದೇವೇಗೌಡ, ಇದೇ ಕುಮಾರಸ್ವಾಮಿ ಕುಟುಂಬವನ್ನು ಇದೇ ಅಮಿತ್ ಶಾ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ
JDSನ ATM, JDS ದೇವೇಗೌಡ ಮತ್ತು ಕುಮಾರಸ್ವಾಮಿ ಕುಟುಂಬಕ್ಕೆ ATM ಇದ್ದ ಹಾಗೆ ಅಂತೇಳಿ ಹೇಳಿದರು. ಇದೇ ಅಮಿತ್ ಶಾ ATM ಅಂದ್ರೆ ಏನು? JDS ಅನ್ನ ಬಳಕೆ ಮಾಡಿಕೊಂಡು ದೇವೇಗೌಡ ಮತ್ತು ದೇವೇಗೌಡ ಮಕ್ಕಳು ದುಡ್ಡು ಮಾಡ್ತಾ ಇದ್ದಾರೆ ಅಂತೇಳಿ, ಇನ್ನು ಅರ್ಥದಲ್ಲಿ ಲೂಟಿ ಮಾಡ್ತಾ ಇದ್ದಾರೆ ಅಂತೇಳಿ ಅಮಿತ್ ಶಾ ಆರೋಪವನ್ನು ಮಾಡಿದರು. ಆ ಆರೋಪದ ಬಗ್ಗೆ ಕುಮಾರಸ್ವಾಮಿ ಅವರು ವಿಧಾನಸಭೆಯಲ್ಲಿ ರೊಚ್ಚಿಗೆದ್ರು ಮಾತಾಡಿದರು. ಈಗ ಅದೇ ಕುಮಾರಸ್ವಾಮಿ ಮೋದಿ ಕ್ಯಾಬಿನೆಟ್ನಲ್ಲಿ ಸಚಿವ, ದೇವೇಗೌಡರು 2-3 ಸಲ ಭೇಟಿ. ಆಹಾ, ಯಾವ ನೈತಿಕತೆ ಇದೆ ಪ್ರಧಾನಿ ಮೋದಿಯವರಿಗೆ ಮಾತಾಡಲಿಕ್ಕೆ? ಖಂಡಿತವಾಗಿಯೂ. ಸೊ ಮೋದಿಯವರು ಚರ್ಚೆ, ಆಮೇಲೆ ಮೋದಿಯವರು ವೆರಿ ವಿಚಿತ್ರ ಏನು ಅಂತ ಹೇಳಿದ್ರೆ, ಮೋದಿಯವರು ಈ ಥರದ ಎಲಿಗೇಷನ್ ಸಿದ್ದರಾಮಯ್ಯನವರ ವಿರುದ್ಧ ಮಾಡ್ತಾ ಇರುವಂಥದ್ದು ಇದೇ ಮೊದಲಲ್ಲಿ. 2018ರ ಎಲೆಕ್ಷನ್ನಲ್ಲಿ 10% ಕಮಿಷನ್ ಹೊಡಿತಾ ಇದ್ದಾರೆ ಸಿದ್ದರಾಮಯ್ಯನವರು ಅಂತೇಳಿ ಆರೋಪವನ್ನು ಮಾಡಿದ್ರು. ಸಿದ್ದರಾಮಯ್ಯನವರು ನೋಟಿಸನ್ನು ಕೂಡ ಕಳುಹಿಸಿದರು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ. ಅದಾದ ಬಳಿಕ ಬಂದ BJP ಗೌರ್ಮೆಂಟ್ನಲ್ಲಿ 40% ಆಗಿಬಿಡ್ತು ಆ ಕಮಿಷನ್ನು. ಇದೇ ಮೋದಿ, ಆಗಲೂ ಮೋದಿಯೇ ಪ್ರಧಾನಿ ಆಗಿದ್ದು, ಆಗಲೂ ಇದೇ ಅಮಿತ್ ಶಾ ಕೇಂದ್ರ ಗೃಹ ಸಚಿವರಾಗಿದ್ದು, ಆಗಲೂ ಇವರ ಮುಂದಾಳತ್ವದಲ್ಲಿ ಇಡೀ ದೇಶದಲ್ಲಿ BJP ನಡೀತಾ ಇದ್ದಿದ್ದು. ಏನು ಕ್ರಮ ತಗೊಂಡ್ರು? ಸೊ ಚರ್ಚೆಗೆ ಬರಬೇಕು. ಮೋದಿಯವರಿಗೆ ಒಂದು ವೇಳೆ ತಾಕತ್ತು ದಮ್ ಏನಾದರೂ ಇದ್ದರೆ, ಬಸವರಾಜ ಬೊಮ್ಮಾಯಿ ಅವರ ಆ ಗುಣಲಕ್ಷಣಗಳನ್ನು ಮೋದಿಗೆ ಆರೋಪಿಸಿ ನಾವು ಹೇಳೋದಾದರೆ, ಒಂದು ವೇಳೆ ಮೋದಿಗೆ ತಾಕತ್ತು ದಮ್ ಏನಾದರೂ ಇದ್ದರೆ ಖಂಡಿತವಾಗಿಯೂ ಕರ್ನಾಟಕದಲ್ಲಿ ಚರ್ಚೆಗೆ ಬರಬೇಕು ಮೋದಿ. BJPಯಲ್ಲಿ ಎಷ್ಟು ನೋಡಿ, ವಿಜೇಂದ್ರ ನಿನ್ನೆ BJP ಅವರೇ ಹೇಳ್ತಾ ಇದ್ದಾರೆ ಆತ ಒಬ್ಬ ಭ್ರಷ್ಟ ಲೂಟಿಕೋರ, ಯಡಿಯೂರಪ್ಪ ಒಬ್ಬ ಲೂಟಿಕೋರ. ಯತ್ನಾಳ್ ಅವರೇ ಹೇಳಿದ್ದಾರೆ 40,000 ಕೋಟಿ ರೂಪಾಯಿ ಲೂಟಿ ಹೊಡೆದಿದ್ದಾರೆ ಯಡಿಯೂರಪ್ಪ ಅಂತೇಳಿ, ಯಡಿಯೂರಪ್ಪ ಮತ್ತು ಫ್ಯಾಮಿಲಿ ಕೋವಿಡ್ ಹಗರಣದಲ್ಲಿ. ಬರಲಿ ನರೇಂದ್ರ ಮೋದಿ ಚರ್ಚೆಗೆ, ಬೇಡ ಅಂದವ್ರು ಯಾರು? ತಾಕತ್ತಿದ್ರೆ ದಮ್ಮಿದ್ರೆ ಬಸವರಾಜ ಬೊಮ್ಮಾಯಿ ಅವರ ಭಾಷೆಯಲ್ಲೇ ಹೇಳೋದಾದರೆ ಬರಲಿ, ನೋಡೋಣ, ಬರಲಿ ಚರ್ಚೆಗೆ ಬರಲಿ. ನಾವು ನೋಡಬೇಕು ಚರ್ಚೆಯನ್ನು. ಎಲ್ಲಿ ಬರೀ ಟೆಲಿಪ್ರಾಂಪ್ಟರ್ ನೋಡಿಕೊಂಡು ಭಾಷಣ ಮಾಡಿದ್ರೆ ಆಗಲ್ಲ, ಮನ್ ಕಿ ಬಾತ್ ಮಾಡಿದ್ರೆ ಆಗಲ್ಲ. ಬರಬೇಕು, ನೇರ ಚರ್ಚೆಗೆ ಬರಬೇಕು ಅಂತೇಳಿ ಸಿದ್ದರಾಮಯ್ಯನವರು ಸವಾಲು ಹಾಕಿದಾರಲ್ಲ, ಸವಾಲು ಸ್ವೀಕಾರ ಮಾಡಿ 56 ಇಂಚಿನ ಎದೆಯ ಪ್ರಧಾನಿ ಬರ್ತಾರ ಕರ್ನಾಟಕಕ್ಕೆ. ಕರ್ನಾಟಕದಲ್ಲಿ ಸನ್ಮಾನ ಸ್ವೀಕಾರವನ್ನು ಮಾಡ್ತಾರಾ ಎನ್ನುವಂಥದ್ದನ್ನು ನೋಡೋಣ.